ಅದರಿಂದ ಬಹಳಷ್ಟು ಓದ್ಕೊಂಡ್ರೆ ಸಂಸ್ಕೃತಿ ಬಂತು ಅಂತ ಇಲ್ಲ. ಸಂಸ್ಕೃತಿ ಅಂದ್ರೆ ಯಾವುದಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಇನ್ನು ಕೆಲವರು ಭಾಷಣ ಮಾಡ್ತಾರೆ, ಅದ್ಭುತವಾಗಿ ಭಾಷಣ ಮಾಡ್ತಾರೆ. ಪ್ರಿನ್ಸಿಪಲ್ ಆಗಿದ್ದಾಗ ಬಹಳ ಸಲ ಲಖನೌಗೆ ಹೋಗ್ಬೇಕಾಗ್ತಿತ್ತು. ಅಲ್ಲೊಂದು ಬೋರ್ಡ್ ಆಫ್ ಕಮಿಟಿ ಚೇರ್ಮನ್ ಆಗಿದ್ದೆ ನಾನು. ಲಖನೌದಿಂದ ಇದಕ್ಕೆ ಹೋಗ್ಬೇಕು, ವಾರಣಾಸಿಗೆ ಹೋಗ್ಬೇಕು. ವಾರಣಾಸಿಯಿಂದ ದಿಲ್ಲಿಯಿಂದ ಬೆಂಗಳೂರು ಫ್ಲೈಟ್ ಇತ್ತು. ಲಖನೌದಲ್ಲಿ ಒಬ್ಬರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಪ್ರೊಫೆಸರ್ ಬಂದಿದ್ರು. ರಾಮಾಯಣದ ಬಗ್ಗೆ ಮಾತಾಡಿದ್ರಪ್ಪ, ಏನ್ ಚಂದ ಮಾತಾಡೋದ್ರಿ ಅದು. ಛೇ 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 ಕೂತವ್ರು ಎಲ್ಲರ ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟು ನಾನು ಬಹಳ ಇಂಪ್ರೆಸ್ ಆಗ್ಬಿಟ್ಟೆ. ಮತ್ತೆ ಎಲ್ಲಿ ಹೋಗ್ತೀರಿ? ನಾನು ಬನಾರಸ್ಗೆ ಹೋಗ್ತೀನಿ ಅಂದ್ರು. ಬನ್ನಿ ನಾನು ಕಾರಲ್ಲಿ ಹೋಗೋಣ ಅಂತ. ಹೇಗಿದ್ದು ಬನಾರಸ್ಗೆ ಹೋಗ್ಬೇಕಲ್ಲ, ನಾನು ಅಲ್ಲಿಂದ ವಿಮಾನ ಹಿಡ್ಕೊಂಡು ಹೋಗ್ಬೇಕು ಅಂತ. ಆಯ್ತು ಬನ್ನಿ ಅಂದ್ರು. ನನಗೂ ಖುಷಿ ಆಯ್ತು, ಜೊತೆಗೆ 3-4 ತಾಸು ಹೋಗ್ತೀವಲ್ಲ ಕಾರಲ್ಲಿ ಅಂತ. ಏನು ರಾಮಾಯಣ ಕೋಟ್ ಮಾಡೋರು, ಮಹಾಭಾರತ ಕೋಟ್ ಮಾಡೋದು ನೋಡಿದಾಗ ಅಯ್ಯೋ ಅದ್ಭುತಪ್ಪ ಮನುಷ್ಯ ಆಯ್ತಾ ಅನ್ಕೊಂಡೆ ನಾನು. ಅದು ನಾವು ಬನಾರಸ್ಗೆ ಹೋದಾಗ ಏರ್ಪೋರ್ಟ್ಗೆ ಹೋದ್ವಿ. ಅದು ಕಠ್ಮಂಡುದಿಂದ ಬರ್ಬೇಕು ವಿಮಾನ, ಕ್ಯಾನ್ಸಲ್ ಆಗ್ಬಿಡ್ತು. ನಮ್ಮ ಹಣೆ ಬರೀದಿಯಲ್ಲ, ಯಾವ್ದೊಂದು ಹೋಟೆಲ್ ಟಿಕೆಟ್ ಕೊಡ್ತಾರಲ್ಲ ಇರಿ ಅಂತಾರೆ. ಅವನೇನಂತ ಪಪ್ಸರು, ಹೇಗೋ ಟಿಕೆಟ್ ಕ್ಯಾನ್ಸಲ್ ಆಗಿದೆ, ನಾಳೆ ಬೆಳಗ್ಗೆ ಹೋಗೋದು ನೀವು, ನಮ್ಮ ಮನೆಗೆ ಬಂದ್ಬಿಡಿ, ಟೀ ಕುಡ್ಕೊಂಡು ಹೋಗ್ಬೋದು ಅಂತ. ಮನೆಗೆ ಹೋದೆ. ಒಳಗಡೆ ಒಂದು ಸಿಟ್ ಔಟು, ಹಾಲಲ್ಲಿ ಸೋಫಾ ಹಾಕಿದ್ದಾರೆ. ಒಂದ್ ಕಡೆ ದಿವಾನ್ ಅಂತ ಇರುತ್ತಲ್ಲ, ಕಾಟ್ ತರ ಇರ್ತದೆ, ಅದ್ರ ಮೇಲೆ ಒಬ್ರು ಅಜ್ಜಿ ಮಲ್ಕೊಂಡಿದ್ರು. ಅವ್ರ ತಾಯಿ ಯಾಕೆ ಮಲ್ಕೊಂಡಾಕೆ, ಸುಮಾರು 85-88 ವರ್ಷ ಇರ್ಬೇಕಾಕೆ. ಈತ ಒಳಗೆ ಹೋದ ತಕ್ಷಣ ಅದು ಏನ್ ಕೋಪ ಬಂದ್ಬಿಡ್ತು ಅವನಿಗೆ. ಹೆಂಡತಿ ಬೈದ್ರು, ಈ ಮುದುಕಿನ ಮಲಗಿಸ್ಬೇಡ ಅಂತ ಹೇಳಿದ್ದೆಲ್ಲ, ಇಲ್ಲಿ ಒಳಗೆ ಕಳ್ಸಕೇನು ಕೊಲೆಯೊಳಗೆ, ಮನೆಗೆ ಯಾರು ಬಂದ್ರೆ ದರಿದ್ರ ಮಲ್ಕೊಂಡಿರ್ತದೆ ಹಾಸಿಗೆ ಮೇಲೆ ಹಂಗೇನೆ ಅಂತ ಧಡ 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 ಬೈಯೋಕ್ ಶುರು ಮಾಡೋದು ಹಿಂದಿಯಲ್ಲಿ. ಅಜ್ಜಿ ಹಂಗಿರ್ಬೇಕ್ರಿ 87ಕ್ಕೆ, ಐಶ್ವರ್ಯ ರಾಯ್ ಇದ್ದಂಗೆ ಇರಕ್ಕಾಗತ್ತ? ಹೆಂಗಿರ್ಬೇಕು ಹಂಗಿದ್ರಪ್ಪ ಪಾಪ. ಒಂದು ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ತಾಕಲಾಟ ಬಂತು. ನಿಜವಾದ ವ್ಯಕ್ತಿ ಯಾರು? ಅಲ್ಲಿ ಭಾಷಣ ಮಾಡಿದವನೋ, ಇಲ್ಲಿ ಮನೆಯಲ್ಲಿ ಮಾತಾಡಿದವನು? ಈ 4 ತಾಸು ಕೇಳಿದ ರಾಮಾಯಣ ಒಂದು ಕ್ಷಣದಲ್ಲಿ ಕಡೆಗೆ ಹೋದ್ ನನ್ನ ಮನಸ್ಸಲ್ಲಿ. ಸಂಸ್ಕೃತಿ ಅನ್ನೋದು ಮಾತಿನಿಂದ ಬರೋಲ್ಲ, ನಡವಳಿಕೆಯಿಂದಾನೇ ಬರ್ಬೇಕಾದ. ಕೆಲವು ಬರೀ ಸಂಗೀತದಿಂದ ಬರ್ತದೆ ಅಂತ, ಬರೀ ಸಾಹಿತ್ಯದಿಂದ ಬರಲ್ಲ, ಬರೀ ಶಿಲ್ಪಕಲೆಯಿಂದ ಬರಲ್ಲ, ಬರೀ ಚಿತ್ರಕಲೆಯಿಂದ ಬರಲ್ಲ, ಒಳ್ಳೆ ಆಟದಿಂದಾನೂ ಬರಲ್ಲ. ಅಂದಾಗ ಇವೆಲ್ಲ ಕಲೆಗಳು ನಿಜ, ಆದ್ರೆ ಒಂದೊಂದರಿಂದಾನೇ ಸಂಸ್ಕೃತಿ ಆಗ್ಲಾರದು ಅಂತ ಹೇಳ್ಬೇಕು ನಾನು. ಯಾವ ಕೃತಿಯಿಂದ ನನ್ನ ಜೀವನಕ್ಕೆ ಬಹಳ ಒಳ್ಳೇದಾಗತ್ತೋ ಅದು ಸಂಸ್ಕೃತಿ ಅಂತ. ಯಾವ ನಡವಳಿಕೆಯಿಂದ ನನ್ನ ಜೀವನ ಆದರ್ಶದ ಹತ್ರ ಹೋಗೋಕ್ ಸಾಧ್ಯ ಇದೆಯೋ ಆ ನಡವಳಿಕೆಯನ್ನ ಸಂಸ್ಕೃತಿ ಅಂತ ಕರಿತೀವಿ. ಹಾಗಾದ್ರೆ ಈ ಸಂಸ್ಕೃತಿ ಎಲ್ಲಿತ್ತು ಮೊದಲು? ಇದು ಪ್ರಕೃತಿಯಲ್ಲಿತ್ತು ಅಂತ ಹೇಳ್ತಾರೆ. ಮನುಷ್ಯ ಬಂದದ್ದು ಪ್ರಕೃತಿಯಿಂದ, ಪ್ರಕೃತಿಯಿಂದ ಮೇಲೆದ್ದಾಗ ಸಂಸ್ಕೃತಿ ಬರ್ತದೆ ಅಂತ. ಕಾಡು ಪ್ರಕೃತಿ, ತೋಟ ಸಂಸ್ಕೃತಿ, ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ, ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ, ಎಲ್ಲರಿಗೂ ಕಾಲಿದೆ ಅದು ಪ್ರಕೃತಿ, ನೃತ್ಯ ಸಂಸ್ಕೃತಿ. ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ. ಯಾವುದೋ ಒಂದು ಜ್ಞಾನದಿಂದ, ವಿವೇಕದಿಂದ, ಪರಿಶ್ರಮದಿಂದ ಪ್ರಕೃತಿಯ ಮೇಲೆ ಕೆಲಸ ಮಾಡಿದಾಗ ಅದು ಸಂಸ್ಕೃತಿ ಆಗ್ತದೆ ಅಂತ. ಇನ್ನು ಕೆಲವರು ಭಾಷಣ ಮಾಡ್ತಾರೆ, ಅದ್ಭುತವಾಗಿ ಭಾಷಣ ಮಾಡ್ತಾರೆ. ಲಖನೌದಲ್ಲಿ ಒಬ್ಬರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಪ್ರೊಫೆಸರ್ ಬಂದಿದ್ರು. ರಾಮಾಯಣದ ಬಗ್ಗೆ ಮಾತಾಡಿದ್ರಪ್ಪ, ಏನ್ ಚಂದ ಮಾತಾಡೋದ್ರಿ ಅದು. ಛೇ 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 ಕೂತವ್ರು ಎಲ್ಲರ ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟು ನಾನು ಬಹಳ ಇಂಪ್ರೆಸ್ ಆಗ್ಬಿಟ್ಟೆ. ಏನು ರಾಮಾಯಣ ಕೋಟ್ ಮಾಡೋರು, ಮಹಾಭಾರತ ಕೋಟ್ ಮಾಡೋದು ನೋಡಿದಾಗ ಅಯ್ಯೋ ಅದ್ಭುತಪ್ಪ ಮನುಷ್ಯ ಆಯ್ತಾ ಅನ್ಕೊಂಡೆ ನಾನು. ಅವನೇನಂದ ಪಪ್ಸರು, ಹೇಗೋ ಟಿಕೆಟ್ ಕ್ಯಾನ್ಸಲ್ ಆಗಿದೆ, ನಾಳೆ ಬೆಳಗ್ಗೆ ಹೋಗೋದು ನೀವು, ನಮ್ಮ ಮನೆಗೆ ಬಂದ್ಬಿಡಿ, ಟೀ ಕುಡ್ಕೊಂಡು ಹೋಗ್ಬೋದು ಅಂತ. ಮನೆಗೆ ಹೋದೆ. ಹಾಲಲ್ಲಿ ಸೋಫಾ ಹಾಕಿದ್ದಾರೆ. ಒಂದ್ ಕಡೆ ದಿವಾನ್ ಅಂತ ಇರುತ್ತಲ್ಲ, ಕಾಟ್ ತರ ಇರ್ತದೆ, ಅದ್ರ ಮೇಲೆ ಒಬ್ರು ಅಜ್ಜಿ ಮಲ್ಕೊಂಡಿದ್ರು. ಅವ್ರ ತಾಯಿ ಯಾಕೆ ಮಲ್ಕೊಂಡಾಕೆ, ಸುಮಾರು 85-88 ವರ್ಷ ಇರ್ಬೇಕಾಕೆ. ಈತ ಒಳಗೆ ಹೋದ ತಕ್ಷಣ ಅದು ಏನ್ ಕೋಪ ಬಂದ್ಬಿಡ್ತು ಅವನಿಗೆ. ಹೆಂಡತಿ ಬೈದ್ರು, ಈ ಮುದುಕಿನ ಮಲಗಿಸ್ಬೇಡ ಅಂತ ಹೇಳಿದ್ದೆಲ್ಲ, ಇಲ್ಲಿ ಒಳಗೆ ಕಳ್ಸಕೇನು ಕೊಲೆಯೊಳಗೆ, ಮನೆಗೆ ಯಾರು ಬಂದ್ರೆ ದರಿದ್ರ ಮಲ್ಕೊಂಡಿರ್ತದೆ ಹಾಸಿಗೆ ಮೇಲೆ ಹಂಗೇನೆ ಅಂತ ಧಡ 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 ಬೈಯೋಕ್ ಶುರು ಮಾಡೋದು ಹಿಂದಿಯಲ್ಲಿ. ಅಜ್ಜಿ ಹಂಗಿರ್ಬೇಕ್ರಿ 87ಕ್ಕೆ, ಐಶ್ವರ್ಯ ರಾಯ್ ಇದ್ದಂಗೆ ಇರಕ್ಕಾಗತ್ತ? ಹೆಂಗಿರ್ಬೇಕು ಹಂಗಿದ್ರಪ್ಪ ಪಾಪ. ಇವ್ರು ಹಾಕಿ ದರಿದ್ರ ಇದಾಕೆ ಕುಡಿಸಿಕೇನು, ಒಳಗೆ ಕರ್ಕೊಂಡು ಹೋಗೋ ಅಂತ ಜೋರಾಗಿ ಬೈದ್ರು. ಒಂದು ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ತಾಕಲಾಟ ಬಂತು. ನಿಜವಾದ ವ್ಯಕ್ತಿ ಯಾರು? ಅಲ್ಲಿ ಭಾಷಣ ಮಾಡಿದವನೋ, ಇಲ್ಲಿ ಮನೆಯಲ್ಲಿ ಮಾತಾಡಿದವನು? ಈ 4 ತಾಸು ಕೇಳಿದ ರಾಮಾಯಣ ಒಂದು ಕ್ಷಣದಲ್ಲಿ ಕಡೆಗೆ ಹೋದ್ ನನ್ನ ಮನಸ್ಸಲ್ಲಿ. ಅಂದ್ರೆ ಸಂಸ್ಕೃತಿ ಬರೀ ಬಾಯಿ ಮಾತಿನ ಚತುರತೆಯಿಂದ ಬರೋಲ್ಲ, ನಡವಳಿಕೆಯಿಂದಾನೇ ಬರ್ಬೇಕಾದ.